ಇಂದು ಸಾಗರದ ಪ್ರವಾಹಗಳು ಅಂದರೆ ಓಷಾನಿಕ್ ಕರೆಂಟ್ಸ್ ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ಸಾಗರ ಅಂದರೆ ನೋಡಿ, ನಮ್ಮ ಭೂಮಿ ಮೇಲೆ ಪ್ರಮುಖವಾಗಿ ಸಾಗರಗಳಿದ್ದಾವೆ. ಯಾವುವಂದರೆ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮತ್ತು ಉತ್ತರ, ಈ ರೀತಿ ಸಾಗರಗಳಿದ್ದಾವೆ. ಈ ಸಾಗರಗಳಲ್ಲಿ ನೀರು ಹರಿಯುವುದು, ನೀರು ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ನೀರು ಪ್ರವಹಿಸುತ್ತಿರ್ತದೆ. ಅಂದರೆ ಒಂದು ಜಾಗದಲ್ಲಿ ನೀರು ಇರೋದಿಲ್ಲ, ಕಾನ್ಸ್ಟೆಂಟಾಗಿ ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ. ಅದು ನದಿಯ ಹಾಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಿಯುತ್ತೆ. ಅದನ್ನೇ ಪ್ರವಾಹಗಳು ಅಂಥೇಳಿ ಕರಿತೀವಿ. ಪ್ರವಾಹಗಳಂದರೆ ನೋಡಿ, ಪ್ರವಾಹಗಳಲ್ಲಿ ನೀರು ಹರಿಯುವುದನ್ನೇ ಪ್ರವಾಹ ಅಂಥೇಳಿ ಕರಿತೀವಿ. ಅಂದರೆ ಸಾಗರದಲ್ಲಿರುವಂಥ ನೀರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಹರಿಯುವಂಥ ಒಂದು ಕ್ರಿಯೆಗೆ ಪ್ರವಾಹ ಅಂಥೇಳಿ ಕರಿತೇವೆ. ಈ ಸಾಗರದ ಪ್ರವಾಹದಲ್ಲಿ ನೋಡಿ ಎರಡು ವಿಧ. ಒಂದನೇದು ನೋಡಿ, ಉಷ್ಣ ಪ್ರವಾಹಗಳು. ಎರಡನೇದು ಶೀತ ಪ್ರವಾಹಗಳು. ಹೀಗೆ ಎರಡು ರೀತಿಯ ಪ್ರವಾಹಗಳು ಕಂಡುಬರುತ್ತವೆ. ಉಷ್ಣ ಪ್ರವಾಹ, ಶೀತ ಪ್ರವಾಹ. ಇಲ್ಲಿ ನಾನು ನಿಮಗೆ ಉಷ್ಣ ಪ್ರವಾಹನ ಕೆಂಪು ಬಣ್ಣದಲ್ಲಿ ಈ ರೀತಿಯಾಗಿ ಗುರುತಿಸಿದ್ದೀನಿ. ಶೀತ ಪ್ರವಾಹನ ನಾನು ನೀಲಿ ಬಣ್ಣದಲ್ಲಿ ಈ ರೀತಿಯಾಗಿ ಗುರುತಿಸಿದ್ದೇನೆ. ಈ ರೀತಿಯಾಗಿ ಭೂಮಿ ಮೇಲೆ ಉಷ್ಣ ಮತ್ತು ಶೀತ ಪ್ರವಾಹಗಳು ಕಂಡುಬರ್ತವೆ. ಈ ಉಷ್ಣ ಪ್ರವಾಹಗಳು, ಶೀತ ಪ್ರವಾಹಗಳು, ಉಷ್ಣ ಪ್ರವಾಹಗಳು ಭೂಮಧ್ಯ ರೇಖೆಯಿಂದ ಮೇಲಕ್ಕೆ, ಶೀತ ಪ್ರವಾಹಗಳು ಧ್ರುವಗಳಿಂದ ಭೂಮಧ್ಯ ರೇಖೆಗೆ ಚಲಿಸುತ್ತವೆ. ಈಗ ಪ್ರಮುಖವಾಗಿ ಕಂಡುಬರುವಂಥ ಪ್ರವಾಹಗಳನ್ನು ನೋಡೋಣ. ನಾವು ಪ್ರವಾಹಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರತಿಯೊಂದು ಸಾಗರ ಬಗ್ಗೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಅಟ್ಲಾಂಟಿಕ್ ಸಾಗರ ಇಲ್ಲಿ ಇರುವಂಥ ಪ್ರವಾಹಗಳು, ಹಿಂದೂ ಮಹಾಸಾಗರ ಇಲ್ಲಿರುವಂಥ ಪ್ರವಾಹಗಳು, ಪೆಸಿಫಿಕ್ ಸಾಗರ ಇಲ್ಲಿರುವಂಥ ಪ್ರವಾಹಗಳು, ಈ ರೀತಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಈ ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದ್ರಿಂದ ನಿಮಗೆ ತುಂಬ ಆಳವಾದ ಜ್ಞಾನ ಬರುತ್ತೆ. ಈಗ ನಾನು ನಿಮಗೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತಿಲ್ಲ, ಕೇವಲ ಪ್ರವಾಹಗಳ ಹೆಸರನ್ನು ನಿಮಗೆ ಪರಿಚಯ ಮಾಡ್ತೀನಿ. ಆ ಪ್ರವಾಹಗಳ ಹೆಸರಿನಿಂದ ನಿಮಗೆ ಸ್ವಲ್ಪ ಪ್ರಸ್ತಾವನೆಗೆ ಉಪಯೋಗ ಆಗುತ್ತೆ. ಅಂದರೆ ಪ್ರಾರಂಭಿಕ ಹಂತ ಅಂಥೇಳಿ ನೀವು ಇದನ್ನೆಲ್ಲ ಪರಿಚಯ ಮಾಡ್ಕೋಬೇಕಷ್ಟೆ. ಇದನ್ನು ಡೀಪಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರದ ಪ್ರವಾಹಗಳು ಹೇಗೆ ಹರಿತವೆ, ಯಾವ ರೀತಿ ಹುಟ್ಟುತ್ತವೆ, ಯಾವ ರೀತಿ ಅದರ ಪರಿಣಾಮ ಏನಾಗುತ್ತೆ ಅಂಥೇಳಿ ಇನ್ನೊಂದು ಕ್ಲಾಸಲ್ಲಿ ನಾನು ನಿಮಗೆ ಡೀಪಾಗಿ ತಿಳಿಸ್ತೇನೆ. ಈಗ ಕೇವಲ ಅದರ ಪರಿಚಯ ಮಾಡ್ಕೊಳ್ಳೋಣ. ಯಾವ ಪ್ರವಾಹಗಳಿದ್ದಾವೆ ಅಷ್ಟೇ, ಅವುಗಳ ಪರಿಚಯ. ಈ ರೀತಿಯಾಗಿ ನಾವು ಪ್ರವಾಹಗಳನ್ನು ನಾನು ನಿಮಗೆ ಚಾರ್ಟ್ ಮೂಲಕ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ನಾವು ಅಧ್ಯಯನ ಮಾಡೋಣ ಶೀತ ಪ್ರವಾಹ. ಶೀತ ಪ್ರವಾಹಗಳು. ಶೀತ ಪ್ರವಾಹ ನೋಡಿ, ಇದು ದಕ್ಷಿಣ ಧ್ರುವ, ಇದು ಭೂಮಧ್ಯ ರೇಖೆ ದಕ್ಷಿಣ ಧ್ರುವ. ನೋಡಿ, ಇದು ಭೂಮಿ, ಅಂತ ತಿಳ್ಕೊರಿ. ಇದು ಭೂಮಧ್ಯ ರೇಖೆ ಅಥವಾ 0 ಡಿಗ್ರಿ. ಇದು ಏನು ಕಾಣುತ್ತಲ್ವ, ಇಲ್ಲಿಂದ ಹಿಡಿದು ಇಲ್ಲಿ ಪ್ರಾರಂಭವಾಗಿದೆಯಲ್ಲ, ಇದು 0 ಡಿಗ್ರಿ. ಇಲ್ಲಿ ಬರ್ದಿದೆ ನೋಡಿ, ಇದು 0 ಡಿಗ್ರಿ. ಇದು ನೆನಪಿರಬೇಕು. ಈ 0 ಡಿಗ್ರಿ ಏನಿದೆಯಲ್ಲ, ಇದರ ಮೇಲ್ಗಡೆನೇ ನಿಮಗೆ ಭೂಭಾಗಗಳು ಕಂಡುಬರುತ್ತವೆ. ನೋಡಿ, ಇದೆಲ್ಲ ಭೂಭಾಗ ಮೇಲ್ಗಡೆನೇ ಕಂಡುಬರುತ್ತೆ ನಿಮಗೆ.
ಇಲ್ಲಿ ಕೆಳಗಡೆ ಭೂಭಾಗ ಇಲ್ಲ, ಅಂದರೆ ಸ್ವಲ್ಪ ಸ್ವಲ್ಪ ಇದೆ, ಇಷ್ಟೇ ಇದೆ. ಇದನ್ನು ನೀವು ಗಮನಿಸಬೇಕು. ಈಗ ಭೂಮಿಯ ಕೆಳಗಡೆ ಸ್ವಲ್ಪ ಸ್ವಲ್ಪ ಭೂಭಾಗ ಇದೆ ನಿಮಗೆ, ಈ ಭಾಗದಲ್ಲಿ, ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ, ಇಷ್ಟು ಭೂಭಾಗ ಇರೋದ್ರಿಂದ ಇಲ್ಲಿ ನಿಮಗೆ ಒಂದು ಪ್ರವಾಹ ಪ್ರವಹಿಸ್ತದೆ ಈ ರೀತಿಯಾಗಿ. ಈ ಪ್ರವಾಹ ಇದಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ಇದು ಸುತ್ತ ಇಲ್ಲಿ ನೀರು ಅಂದರೆ ಅದರ ಸಮುದ್ರದ ನೀರು ಇದು ಹರಿತಾ ಇರ್ತದೆ. ಯಾಕೆ ಹರಿಯುತ್ತೆ ಅಂದರೆ ನೋಡಿ, ಪ್ರವಾಹಕ್ಕೆ ಕಾರಣ, ಪ್ರವಾಹ ಬರಲು ಏನು ಕಾರಣಪ್ಪ ಅಂದರೆ ಮೇನು ಮೊದಲೇದ್ದು ಮಾರುತಗಳು. ಪ್ರವಾಹಕ್ಕೆ ಮೊದಲನೇ ಕಾರಣ ಮಾರುತಗಳು. ಎರಡನೇದು ಭೂಮಿಯ ಚಲನೆ. ಭೂಮಿಯ ಚಲನೆ. ಮೂರನೇದು ಸಾಂದ್ರತೆ. ನಾಲ್ಕನೇದು ಸಾಂದ್ರತೆ, ಅದರಲ್ಲಿರುವಂಥ ಲವಣಗಳು, ಅದು ಪ್ರಮುಖವಾಗಿ ಕಾರಣ ಆಗ್ತವೆ. ಒಂದನೇದು ಪ್ರವಾಹಗಳಿಗೆ, ಅಂದರೆ ಸಾಗರದ ಪ್ರವಾಹಗಳಿಗೆ ಪ್ರಮುಖ ಕಾರಣ ಮಾರುತಗಳು, ಭೂಮಿಯ ಚಲನೆ ಮತ್ತು ಸಾಂದ್ರತೆ. ಇನ್ನು ಕೆಲವೊಂದು ಕಾರಣಗಳಿದ್ದಾವೆ, ಅದನ್ನು ನಾವು ನಂತರದಲ್ಲಿ ನೋಡೋಣ. ಇದು ಪ್ರಮುಖವಾಗಿ, ಅಂದರೆ ಎಕ್ಸಾಮಲ್ಲಿ ನಿಮಗೆ ಕೇಳಿದರೆ ಅದು ಪ್ರಮುಖವಾಗಿ ನೀವು ಆಗಬೇಕಾಗಿದ್ದು ಮಾರುತಗಳು ನೋಡಿ, ಭೂಮಿ ಮೇಲೆ ಭೂಮಧ್ಯ ರೇಖೆಯಲ್ಲಿ ಮಾರುತಗಳು ಮತ್ತು ಈ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಮಾರುತಗಳು ಬೀಸ್ತವೆ. ಈ ಬೀಸುವಂಥ ಮಾರುತಗಳು ಏನು ಮಾಡ್ತವೆ, ಆ ಸಾಗರದ ನೀರನ್ನು, ಈ ನೀರು ಇರುತ್ತಲ್ವ, ಇದನ್ನು ಈ ಈ ಮಾರುತಗಳು ಇದನ್ನು ಉಜ್ಜಿಬಿಟ್ಟು ಇದನ್ನು ಮುಂದಕ್ಕೆ ಚಲಿಸುವ ಹಾಗೆ ಮಾಡ್ತವೆ. ಈ ರೀತಿ ಪ್ರವಾಹಗಳು ಈ ಮಾರುತಗಳ ಘರ್ಷಣೆಗೆ ಒಳಪಟ್ಟು ಅವು ಮುಂದೆ ಚಲಿಸುತ್ತವೆ. ಗೊತ್ತಾಯ್ತಲ್ವ ನಿಮಗೆ? ಪ್ರವಾಹಗಳು ಯಾವ ರೀತಿ ಚಲಿಸ್ತವೆ ಅಂದರೆ, ಅವು ಮಾರುತಗಳ ಘರ್ಷಣೆಗೆ ಒಳಪಟ್ಟು ಆ ಘರ್ಷಣೆಯಿಂದ ಆ ನೀರು ಮುಂದೆ ಚಲಿಸುತ್ತೆ. ಇದು ಪ್ರಮುಖ ಕಾರಣ ಯಾವುದು? ಮಾರುತಗಳ ಚಲನೆ. ಹೀಗೆ ಈ ಮಾರುತಗಳು ಇಲ್ಲಿ ಕೆಳಗಡೆ ಧ್ರುವ ಭಾಗದಲ್ಲಿ ಮಾರುತಗಳು ಈ ರೀತಿಯಲ್ಲೇ ಬೀಸ್ತವೆ. ಬೀಸಿದಾಗ ಈ ನೀರು ಏನಾಗುತ್ತೆ, ಇದನ್ನು ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತೇಳಿ ಕರಿತೀವಿ. ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತೇಳಿ ಇದನ್ನು ಕರಿತೀವಿ. ಇದು ಇಲ್ಲಿಂದ ಪ್ರಾರಂಭವಾಗಿ ಅಪ್ ಟು ಇಲ್ಲಿವರೆಗೂ, ಅಂದರೆ ಇಡೀ ನಮ್ಮ ಭೂಭಾಗದಲ್ಲಿ ಇದು ಪ್ರಾರಂಭವಾಗುತ್ತೆ. ಹೀಗೆ ಸುತ್ತುತ್ತಾ ಇರುತ್ತದೆ. ಹೀಗೆ ಸುತ್ತಬೇಕಾದ್ರೆ ಇದನ್ನು ನಾವು ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತೇಳಿ ಕರಿತೀವಿ. ಇದು ಮೊದಲನೇದಾಗಿ ನೀವು ಬರ್ಕೋಬೇಕಾಗಿದ್ದು ವೆಸ್ಟ್ ವಿಂಡ್ ಡ್ರಿಫ್ಟ್. ಇಲ್ಲಿಂದ ನಿಮಗೆ ತುಂಬ ಸುಲಭ ಆಗುತ್ತೆ. ಇಲ್ಲಿ ನೋಡಿ, ವೆಸ್ಟ್ ವಿಂಡ್ ಡ್ರಿಫ್ಟ್. ಈ ವೆಸ್ಟ್ ವಿಂಡ್ ಡ್ರಿಫ್ಟ್ ಈಗ ಮುಂದೆ ಚಲಿಸ್ಬೇಕಾದ್ರೆ ಇಲ್ಲಿ ಬರುತ್ತಲ್ವ, ಇಲ್ಲಿಂದ ಚಲಿಸ್ಬೇಕಾದ್ರೆ ಇದು ವೆಸ್ಟ್ ವಿಂಡ್ ಡ್ರಿಫ್ಟ್ ಏನು ಮಾಡುತ್ತೆ, ತನ್ನ ಈ ಎಡಭಾಗದಲ್ಲಿ ಚಲಿಸಿ ಇದನ್ನು ನಾವು ಏನಂತೀವಿ ಅಂದರೆ ಪೆರು ಹಂಬೋಲ್ಟ್ ಕರೆಂಟ್ ಅಥವಾ ಪೆರು ಹಂಬೋಲ್ಟ್ ಪ್ರವಾಹ, ಶೀತ ಪ್ರವಾಹ. ನೆನಪಿರಲಿ, ಈ ಬಣ್ಣದಲ್ಲಿರುವುದು ಎಲ್ಲವೂ ಶೀತ ಪ್ರವಾಹಗಳು. ಈ ವೆಸ್ಟ್ ವಿಂಡ್ ಡ್ರಿಫ್ಟ್ ನೋಡಿ, ಇಲ್ಲಿಂದ ಹೋಗಬೇಕಾದ್ರೆ ಇದು ಬರೋದು ದಕ್ಷಿಣ ಅಮೇರಿಕಾ. ಈ ದಕ್ಷಿಣ ಅಮೇರಿಕಾದ ಪಶ್ಚಿಮ ಭಾಗದಲ್ಲಿ, ಈ ಭಾಗದಲ್ಲಿ ಹರಿಯುವಂಥ, ಇಲ್ಲಿ ಚಿಲಿ ಇದೆ, ಇಲ್ಲಿ ಪೆರು ದೇಶ ಇದೆ. ಅದರಿಂದ ನಾವು ಇದನ್ನು ಪೆರು ಹಂಬೋಲ್ಟ್ ಕರೆಂಟ್ ಅಂತೇಳಿ ಅಥವಾ ಪೆರು ಹಂಬೋಲ್ಟ್ ಪ್ರವಾಹಗಳು ಅಂತೇಳಿ ಕರಿತೀವಿ. ಈ ಪೆರು ಹಂಬೋಲ್ಟ್ ಪ್ರವಾಹ ಇಲ್ಲಿ ಈ ಮಾರುತದಿಂದ ಬೇರ್ಪಟ್ಟು ಈ ಕಡೆ ಹೋಗುತ್ತೆ. ನಂತರ ಇದು ಹಾಗೆ ಮುಂದುವರೆದು ಇದೇನಿದೆಯಲ್ಲ, ದಕ್ಷಿಣ ಅಮೆರಿಕದ ಈ ಭಾಗದಲ್ಲಿ ಫಾಕ್ಲ್ಯಾಂಡ್ ಕರೆಂಟ್, ಅಂದರೆ ಇಲ್ಲಿ ಒಂದು ಫಾಕ್ಲ್ಯಾಂಡ್ ದ್ವೀಪ ಇದೆ.
ಈ ಫಾಕ್ಲ್ಯಾಂಡ್ ದ್ವೀಪದಿಂದ ಇದಕ್ಕೆ ಫಾಕ್ಲ್ಯಾಂಡ್ ಕರೆಂಟ್ ಅಂತೇಳಿ ಕರಿತೇವೆ ಅಥವಾ ಫಾಕ್ಲ್ಯಾಂಡ್ ಶೀತ ಪ್ರವಾಹ. ಇದು ಪೆರು ಹಂಬೋಲ್ಟ್ ಶೀತ ಪ್ರವಾಹ, ಇದು ಫಾಕ್ಲ್ಯಾಂಡ್ ಶೀತ ಪ್ರವಾಹ. ಹೀಗೆ ನೆನ್ಪಿಟ್ಕೊಳ್ಳಿ. ಒಂದು ಪೆರು ಹಂಬೋಲ್ಟ್ ಆಯಿತು, ನೆಕ್ಸ್ಟು ಫಾಕ್ಲ್ಯಾಂಡ್. ಪೆರು ಹಂಬೋಲ್ಟ್ ಫಾಕ್ಲ್ಯಾಂಡ್ ನೆನ್ಪಿಟ್ಕೊರಿ. ಈ ಭಾಗದಲ್ಲಿ ಪೆರು ದೇಶ ಇರೋದ್ರಿಂದ ಇದಕ್ಕೆ ಪೆರು ಕರೆಂಟ್ ಅಂತ ಕರಿತೀವಿ. ಇದನ್ನು ಹಂಬೋಲ್ಟ್ ಅಂತ ಒಬ್ಬ ಜಿಯೋಗ್ರಾಫರ್ ಹೆಸರಿನಿಂದನೂ ನಾವು ಇದನ್ನು ಕರಿತೇವೆ, ಪೆರು ಹಂಬೋಲ್ಟ್. ನಂತರ ಇಲ್ಲಿ ಬಂದರೆ ನಿಮಗೆ ಫಾಕ್ಲ್ಯಾಂಡ್ ದ್ವೀಪ ಇರೋದ್ರಿಂದ ಈ ಈ ಈ ಪ್ರವಾಹ ಅಂದರೆ ನೀರು ಇಲ್ಲಿ ಈ ಕಡೆ ಇರುತ್ತೆ. ನಿಮಗೆ ಸ್ಟೇಟ್ ಹೋಗಬೇಕಾದ್ರೆ ಏನಾಗುತ್ತೆ, ತನ್ನ ಲೆಫ್ಟಲ್ಲಿ ಟರ್ನ್ ಆಗಿ ಪೆರು ಭಾಗದಲ್ಲಿ ಹೋಗುತ್ತೆ, ಈ ಭಾಗದಲ್ಲಿ. ನಂತರ ಈ ಭಾಗದಲ್ಲಿ ಫಾಕ್ಲ್ಯಾಂಡ್ ಕರೆಂಟ್ ಇದೆ. ಈ ಫಾಕ್ಲ್ಯಾಂಡ್ ಶೀತ ಪ್ರವಾಹ ಈ ಭಾಗದಲ್ಲಿ ಹೋಗುತ್ತೆ. ಹಾಗೆ ಮುಂದಕ್ಕೆ ಹೋಗ್ತಾ 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 ಏನಾಗುತ್ತೆ, ಇಲ್ಲಿ ಬೆನ್ಗುಲಾ ಶೀತ ಪ್ರವಾಹ ಈ ಭಾಗದಲ್ಲಿ ಹೋಗುತ್ತೆ. ಬೆನ್ಗುಲಾ ಶೀತ ಪ್ರವಾಹ. ಒಂದು ಪೆರು ಹಂಬೋಲ್ಟ್, ಫಾಕ್ಲ್ಯಾಂಡ್, ಬೆನ್ಗುಲಾ, ಈ ಮೂರು ನೆನ್ಪಿಟ್ಕೊಳ್ಳಿ. ಇದು ಮೂರು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಪೆರು ಹಂಬೋಲ್ಟ್ ಈ ಭಾಗದಲ್ಲಿ ಹರಿಯೋದ್ರಿಂದ ಇಲ್ಲಿ ನಿಮಗೆ ಅಟಕಾಮ ಮರುಭೂಮಿ ಸಿಗುತ್ತೆ. ಅಟಕಾಮ ಮರುಭೂಮಿ ಉಂಟಾಗಲು ಪ್ರಮುಖ ಕಾರಣ ಇದು ಪ್ರವಾಹ. ಇದು ನಿಮಗೆ ಎಲ್ ನೀನೋ ಲಾ ನೀನೋ ಹೇಳಬೇಕಾದ್ರೂ ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಒಂದು ಸಲ FD ಎಕ್ಸಾಮಲ್ಲಿ ಇದನ್ನು ಕೇಳಿದ್ದ. ಫಾಕ್ಲ್ಯಾಂಡ್ ಕರೆಂಟ್ ಶೀತ ಪ್ರವಾಹ, ಫಾಕ್ಲ್ಯಾಂಡ್ ಶೀತ ಪ್ರವಾಹ. ಹೀಗೆ ಮುಂದೆ ಹೋಗ್ತಾ 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 ಮತ್ತೆ ಲೆಫ್ಟ್ ಟರ್ನ್ ಆಗುತ್ತೆ. ಇಲ್ಲಿ ಬರೋದು ಬೆನ್ಗುಲಾ ಪ್ರವಾಹ. ಈ ಬೆನ್ಗುಲಾ ಪ್ರವಾಹದಲ್ಲಿ ಇಲ್ಲಿ ನಮಿಬಿಯಾ ಮರುಭೂಮಿ ನಿಮಗೆ ಸಿಗುತ್ತೆ. ಈ ನಮಿಬಿಯಾ ಮರುಭೂಮಿಗೆ ಪ್ರಮುಖ ಕಾರಣ ಈ ಬೆನ್ಗುಲಾ ಕರೆಂಟ್. ನಾನು BGC ಅಂತ ಬರೆದಿದ್ದೇನೆ, ನೀವು ಪೂರ್ತಿಯಾಗಿ ಬೆನ್ಗುಲಾ ಕರೆಂಟ್ ಅಂತಲೇ ಬರ್ಕೊಳ್ಳಿ, ಅಥವಾ ಬೆನ್ಗುಲಾ ಪ್ರವಾಹ, ಶೀತ ಪ್ರವಾಹ ಅಂತೇಳಿ ಬರ್ಕೊಳ್ಳಿ. ನಂತರ ಹೀಗೆ ಮುಂದುವರೆದ್ರೆ ಇಲ್ಲಿ ಬರೋದು, ಇಲ್ಲಿ ಪ್ರಮುಖವಾಗಿ ಬರೋದ ಪ್ರವಾಹ ಅಂದರೆ ಅದು ವೆಸ್ಟ್ ಆಸ್ಟ್ರೇಲಿಯಾ, ಅಂದರೆ WA ಅಂತ ಬರೆದಿದ್ದೀನಿ ನಾನು. ವೆಸ್ಟ್ ಆಸ್ಟ್ರೇಲಿಯಾ ಅಂದರೆ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿರೋದ್ರಿಂದ ಇದನ್ನು ವೆಸ್ಟ್ ಆಸ್ಟ್ರೇಲಿಯಾ ಪ್ರವಾಹ ಅಂಥೇಳಿ ಕರಿತೀವಿ. ಈ ವೆಸ್ಟ್ ಆಸ್ಟ್ರೇಲಿಯಾ ಪ್ರವಾಹದಿಂದ ಇಲ್ಲಿ ವಿಕ್ಟೋರಿಯಾ ಮರುಭೂಮಿನೂ ಕಂಡುಬರುತ್ತೆ. ಹೀಗೆ ಈ ವೆಸ್ಟ್ ವಿಂಡ್ ಡ್ರಿಫ್ಟ್ ಏನಾಗುತ್ತೆ, ಇದರ ಶಾಖೆಗಳು ಒಂದು ಪೆರು ಹಂಬೋಲ್ಟ್, ಎರಡನೇದು ಫಾಕ್ಲ್ಯಾಂಡ್, ಮೂರನೇದು ಬೆನ್ಗುಲಾ, ನಾಲ್ಕನೇದು ವೆಸ್ಟ್ ಆಸ್ಟ್ರೇಲಿಯಾ. ಹೀಗೆ ಇದರ ಒಂದು ರೊಟೇಷನ್ ಮುಗಿದೋಗುತ್ತೆ. ಈಗ ಇದು ಒಂದು ನಿಮಗೆ ಶೀತ ಪ್ರವಾಹ ಗೊತ್ತಾಯಿತು. ನಂತರ ನಾವು ಉತ್ತರದಿಂದ ಬರೋಣ. ಉತ್ತರದಿಂದ ಬರೋದಾದರೆ ನೋಡಿ, ಇಲ್ಲಿ ಬರೋದು ನಿಮಗೆ ಇಲ್ಲಿಂದ ಬರೋಣ. ಇಲ್ಲಿಂದನೇ ಬರೋಣ. ನೋಡಿ, ಇದು ಲ್ಯಾಬ್ರಡಾರ್ ಶೀತ ಪ್ರವಾಹ. ಲ್ಯಾಬ್ರಡಾರ್ ಶೀತ ಪ್ರವಾಹ ಇಲ್ಲಿಂದ ಅಂದರೆ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಇಲ್ಲಿಂದ ಬಂದು ಈ ಭಾಗದಲ್ಲಿ ಕೆಳಗೆ ಬರುತ್ತೆ. ಓಕೆ, ಇದನ್ನು ಲ್ಯಾಬ್ರಡಾರ್ ಶೀತ ಪ್ರವಾಹ ಅಂತೇಳಿ ಕರಿತೇವೆ. ಈ ಭಾಗದಲ್ಲಿ ಇದನ್ನು ನಾನು LG ಅಂತೇಳಿ ಬರೆದಿದ್ದೀನಿ, ನೀವು ಲ್ಯಾಬ್ರಡಾರ್ ಶೀತ ಪ್ರವಾಹ ಅಂತಲೇ ಬರ್ಕೊಳ್ಳಿ. ನಂತರ ಇಲ್ಲಿ ಬಂದರೆ ಇದು ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ. ಈ ಗ್ರೀನ್ಲ್ಯಾಂಡ್ ನೋಡಿ, ಇದರ ಈ ಭಾಗದಲ್ಲಿ ನಿಮಗೆ ಬರುವಂಥದ್ದು ಗ್ರೀನ್ಲ್ಯಾಂಡ್ ಶೀತ ಪ್ರವಾಹ. ಇದನ್ನು ಗ್ರೀನ್ಲ್ಯಾಂಡ್ ಶೀತ ಪ್ರವಾಹ ಅಂತೇಳಿ ಕರಿತೀವಿ. ಹಾಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಬನ್ನಿ. ಇಲ್ಲಿ ಬಂದರೆ ನಿಮಗೆ ಕ್ಯುರೋಶಿಯೋ, ಇಲ್ಲಿ ನಿಮಗೆ ಕ್ಯುರೋಶಿಯೋ ಶೀತ, ಇಲ್ಲಿ ಓಯಶಿಯೋ ಶೀತ ಪ್ರವಾಹ. ಇಲ್ಲಿ ಓಯಶಿಯೋ ಶೀತ ಪ್ರವಾಹ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಬರೋದು ನಿಮಗೆ ಬೇರಿಂಗ್ ಸಮುದ್ರದಲ್ಲಿ ನಿಮಗೆ 180 ಡಿಗ್ರಿ ದಿನರೇಖೆ, ಐಡಿಯಲ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳ್ತೀವಲ್ವ, ಅದು ಇಲ್ಲಿ ಹಾದು ಹೋಗುತ್ತೆ. ಇದು ಬೇರಿಂಗ್ ಜಲಸಂಧಿನೂ ಹೌದು ಮತ್ತು ಬೇರಿಂಗ್ ಸಮುದ್ರನೂ ಹೌದು. 180 ಡಿಗ್ರಿ ನಿಮಗೆ ಒಂದು ಗೆರೆ, 180 ಡಿಗ್ರಿ ಗೆರೆ ಇಲ್ಲೇ ಹಾದು ಹೋಗುತ್ತೆ. ಅದರಿಂದ ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಓಯಶಿಯೋ ಶೀತ ಪ್ರವಾಹ ನೆನ್ಪಿಟ್ಕೊಳ್ಳಿ. ಎಷ್ಟಾಯಿತು ನಿಮಗೆ ಗೊತ್ತಾಯ್ತಲ್ಲ? ಶೀತ ಪ್ರವಾಹ ನೋಡಿ, ಒಂದು ಪೆರು ಹಂಬೋಲ್ಟ್,
ಇದು ವೆಸ್ಟ್ ವಿಂಡ್ ಡ್ರಿಫ್ಟಲ್ಲಿ ಬರುವಂಥದ್ದು. ಪೆರೋ ಹಂಬೋಲ್ಟ್, ಫಾಕ್ಲ್ಯಾಂಡ್, ಬೆಂಗುಲಾ, ವೆಸ್ಟ್ ಆಸ್ಟ್ರೇಲಿಯಾ. ಇದು ಧ್ರುವದಲ್ಲಿ ಬರುವಂಥ ಶೀತ ಪ್ರವಾಹ. ಮೇಲ್ಗಡೆ ಲ್ಯಾಬ್ರಡಾರ್ ಶೀತ ಪ್ರವಾಹ, ಗ್ರೀನ್ಲ್ಯಾಂಡ್ ಶೀತ ಪ್ರವಾಹ, ಓಯಶು ಶೀತ ಪ್ರವಾಹ 180 ಡಿಗ್ರಿ ರೇಖಾಂಶದ ಮೂಲಕ ರೇಖಾಂಶದ ಮೂಲಕ ಹರಿದು ಬರುವ ಪ್ರವಾಹ ಓಯಶು ಶೀತ ಪ್ರವಾಹ. ಈಗ ನಿಮಗೆ 3 ಶೀತ ಪ್ರವಾಹಗಳು ಗೊತ್ತಾಯಿತು. ಈಗ ನಾವು ಇಲ್ಲಿ ಬರೋಣ. ಧ್ರುವದಲ್ಲಿರುವಂಥ ಶೀತ ಪ್ರವಾಹ ಗೊತ್ತಾಯಿತು. ಈಗ ಕೆಲವೊಂದು ಪ್ರಮುಖವಾಗಿ ಇಲ್ಲಿ ಬರ್ತವೆ ಶೀತ ಪ್ರವಾಹ. ಇಲ್ಲಿ ನಿಮಗೆ ಈಗ ಒಂದು ಅಟ್ಲಾಂಟಿಕ್ ಬಗ್ಗೆ ನಿಮಗೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ನಾವು ಪ್ರಾರಂಭ ಇಲ್ಲಿಂದ ಮಾಡೋಣ. ಭೂಮಧ್ಯ ರೇಖೆ. ಭೂಮಧ್ಯ ರೇಖೆಯಲ್ಲಿ ಗಾಳಿ ಈ ಕಡೆ ಬೀಸುತ್ತೆ ಈ ಭಾಗದಲ್ಲಿ. ಅದರಿಂದ ಈ ಪ್ರವಾಹ ಏನಾಗುತ್ತೆ, ಇದು ಉಷ್ಣ ಪ್ರವಾಹ. ಶೀತ ಪ್ರವಾಹ ಮುಗೀತು, ಈಗ ಉಷ್ಣ ಪ್ರವಾಹ. ಉಷ್ಣ ಪ್ರವಾಹಗಳು. ಉಷ್ಣ ಪ್ರವಾಹಗಳು ನೋಡಿ ಈ ಕಡೆಯಿಂದ ಹೀಗೆ ಬೀಸುತ್ತವೆ, ಹೀಗೆ ಬೀಸ್ತವೆ. ಅಂದರೆ ಭೂಮಧ್ಯ ರೇಖೆಯಲ್ಲಿ ಉಷ್ಣವಾಗಿರುತ್ತೆ. ಕಾರಣ ಏನು? ಕಾರಣ ಅಂದರೆ ಇದು ಸೂರ್ಯ ಭೂಮಧ್ಯ ರೇಖೆಯಲ್ಲೇ ಇರ್ತಾನೆ. ಇಲ್ಲಿ ನೀರು ಏನಾಗಿರುತ್ತೆ, ಬಿಸಿಯಾಗಿರುತ್ತೆ. ಈ ಬಿಸಿಯಾಗಿರೋ ನೀರು ಹರಿದು ಇದೇ ನೀರು ಮೇಲೋಗುತ್ತೆ. ಇದೇ ನೀರು ನೋಡಿ ಇಲ್ಲಿ ಇದೆಯಲ್ಲ, ಇದನ್ನು ಏನಂತ ಕರಿತೀವಿ ಅಂದರೆ ಇಲ್ಲಿ ಭೂಮಧ್ಯ ರೇಖೆಯ ಉಷ್ಣ ಪ್ರವಾಹ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ಆದರೆ ಈ ಭಾಗದಲ್ಲಿ ಸಮುದ್ರ ಇರೋದರಿಂದ ಆ ಸಮುದ್ರಕ್ಕೊಂದು ಹೆಸರಿಟ್ಟಿದ್ದೇವೆ. ಅದರ ಹೆಸರು ಅಟ್ಲಾಂಟಿಕ್ ಸಮುದ್ರ. ಇದು ಅಟ್ಲಾಂಟಿಕ್ ಸಮುದ್ರ. ಅಟ್ಲಾಂಟಿಕ್ ಸಮುದ್ರ ಆಗಿರೋದ್ರಿಂದ ಅಟ್ಲಾಂಟಿಕ್ ಸಮುದ್ರವನ್ನು 2 ಭಾಗವಾಗಿ ವಿಭಜನೆ ಮಾಡುವ ರೇಖೆ ಭೂಮಧ್ಯ ರೇಖೆ. ಯಾವುದು? ಇದು 0 ಡಿಗ್ರಿ ಭೂಮಧ್ಯ ರೇಖೆ ಅಟ್ಲಾಂಟಿಕ್ ಸಮುದ್ರವನ್ನು 2 ಭಾಗವಾಗಿ ವಿಂಗಡಣೆ ಮಾಡುತ್ತೆ. ಅದು ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್. ಆದ್ದರಿಂದ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಾರ್ತ್ ಅಟ್ಲಾಂಟಿಕ್ ಇಕ್ವಟೋರಿಯಲ್ ಕರೆಂಟ್. ಏನು? ನಾರ್ತ್ NAEC ಅಂತೇಳಿ ಬರ್ತಿದ್ದೀನಿ ನಾನು. ನಾರ್ತ್ ಅಟ್ಲಾಂಟಿಕ್ ಇಕ್ವಟೋರಿಯಲ್ ಕರೆಂಟ್, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಉತ್ತರ ಅಟ್ಲಾಂಟಿಕ್ ಭೂಮಧ್ಯ ಉಷ್ಣ ಪ್ರವಾಹ. ಉತ್ತರ ಅಟ್ಲಾಂಟಿಕ್ ಭೂಮಧ್ಯ ಉಷ್ಣ ಪ್ರವಾಹ. ಭೂಮಧ್ಯ ಅಂದರೆ ಅದು ಉಷ್ಣನೇ ಆಗಿರುತ್ತೆ ಪ್ರವಾಹ, ನೆನ್ಪಿಟ್ಕೊಂಡು. ಉತ್ತರ ಅಟ್ಲಾಂಟಿಕ್ ಭೂಮಧ್ಯ ಉಷ್ಣ ಪ್ರವಾಹ. ಇದನ್ನು ಅಟ್ಲಾಂಟಿಕ್, ಉತ್ತರ ಅಟ್ಲಾಂಟಿಕ್. ಕೆಳಗೆ ಬಂದರೆ ದಕ್ಷಿಣ ಅಟ್ಲಾಂಟಿಕ್ ಇಕ್ವಟೋರಿಯಲ್ ಕರೆಂಟ್ ಅಥವಾ ಭೂಮಧ್ಯ ಉಷ್ಣ ಪ್ರವಾಹ. ಹೀಗೆ ಅಟ್ಲಾಂಟಿಕ್ ಭಾಗದಲ್ಲಿ ನಿಮಗೆ ಇದು ಗೊತ್ತಾಯಿತು ನೋಡಿ. ಇಲ್ಲಿಂದ ಬೀಸುವಂಥ ಈ ಮಾರುತಗಳು ಏನು ಮಾಡ್ತವೆ, ಈ ನೀರನ್ನು, ಈ ಬಿಸಿ ನೀರನ್ನು ಮುಂದೆ ಹೋಗ್ತವೆ. ಮುಂದೆ ಹೋಗಿ ಇಲ್ಲಿ ವೆನೆಜುವೆಲಾ, ಬ್ರೆಜಿಲ್, ಇಲ್ಲಿ ಅಂದರೆ ಅಮೆಜಾನ್ ನದಿಯ ಈ ಡೆಲ್ಟಾ ಭಾಗದಿಂದ ಮೇಲೋಗಿ ಈ ಕಡೆ ಬಂದು ನೋಡಿ ಇಲ್ಲಿ ಮೆಕ್ಸಿಕನ್ ಗಲ್ಫ್. ಈ ಮೆಕ್ಸಿಕನ್ ಗಲ್ಫಿಂದ ಹೋಗಿ ಇಲ್ಲಿ ಏನಾಗುತ್ತೆ, ಮೆಕ್ಸಿಕನ್ ಗಲ್ಫಿಂದ ಹೊರಗೆ ಬಂದ ಕೂಡಲೇ ಇಲ್ಲಿ ಗಲ್ಫಿಂದ ಹೊರಗೆ ಬಂದಿರುತ್ತಲ್ವ, ಅದಕ್ಕೆ ಗಲ್ಫ್ ಸ್ಟ್ರೀಮ್ ಅಂತೇಳಿ ಕರಿತೀವಿ. ಈ ಗಲ್ಫ್ ಸ್ಟ್ರೀಮ್ ಮುಂದೆ ಹೋದ ಕೂಡಲೇ ಇಲ್ಲಿ ನಿಮಗೆ ಶೀತ ಪ್ರವಾಹ ಕಂಡು ಬರುತ್ತೆ, ಲ್ಯಾಬ್ರಡಾರ್ ಶೀತ ಪ್ರವಾಹ. ಇದೇನಾಗುತ್ತೆ, ಇಲ್ಲಿ 2 ಕೂಡ್ಕೊಂಡ್ಬಿಡ್ತವೆ. 2 ಕೂಡ್ಕೊಂಡ ಕೂಡಲೇ ಈ ಭಾಗ ಏನಾಗುತ್ತೆ, ಈ ಭಾಗವನ್ನು 2 ಕೂಡುವುದರಿಂದ ಈ ಭಾಗದಲ್ಲಿ ಒಂದು ರೀತಿಯ ಪ್ರವಾಹದಾಗೆ ಕಂಡುಬರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅದನ್ನು ಗ್ರ್ಯಾಂಡ್ ಬ್ಯಾಂಗ್ ಅಂತೇಳಿ ಕರಿತೀವಿ. ಇದಿದೆಯಲ್ಲ ಗ್ರ್ಯಾಂಡ್ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಜಾರ್ಜ್ ಬ್ಯಾಂಕ್ 2 ಹೆಸರಿಂದ ನಾವು ಕರಿತೀವಿ. ಅವೆರಡು ಒಂದು ಪ್ರದೇಶದಲ್ಲಿ ಹತ್ರನೇ ಇರೋದರಿಂದ ಗ್ರ್ಯಾಂಡ್ ಬ್ಯಾಂಕ್, ಜಾರ್ಜ್ ಬ್ಯಾಂಕ್ ಅಂತೇಳಿ ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಹಿಂಗೆ ಕೇಳ್ತಾನೆ, ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಜಾರ್ಜ್ ಬ್ಯಾಂಕ್ ಇಲ್ಲಿ ನ್ಯೂ ಫೌಂಡ್ಲ್ಯಾಂಡ್ ಅಂತ ಇದೆಯಲ್ಲ ಈ ಭಾಗದಲ್ಲಿ. ಆದ್ದರಿಂದ ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಜಾರ್ಜ್ ಬ್ಯಾಂಕ್ ಯಾಕೆ ನಿರ್ಮಾಣ ಆಗುತ್ತೆ ಅಂದರೆ ಲ್ಯಾಬ್ರಡಾರ್ ಕರೆಂಟ್ ಮತ್ತು ಗಲ್ಫ್ ಸ್ಟ್ರೀಮ್
ಎರಡು ಕೂಡೋದ್ರಿಂದ, ಇದು ಶೀತ ಇದು ಉಷ್ಣ, ಎರಡು ಕೂಡಿದ್ರೆ ಏನಾಗುತ್ತೆ, ಈ ಭಾಗದಲ್ಲಿ ಶೈವಲ, ಒಂದು ರೀತಿಯ ಶೈವಲ ಒಳಗಿಂದ ಮೇಲ್ಗಡೆ ಬರುತ್ತೆ. ಆ ಶೈವಲವನ್ನು ತಿನ್ನೋಕೆ ಇಲ್ಲಿರುವಂಥ ಮೀನುಗಳೆಲ್ಲ ಇಲ್ಲಿ ಬರ್ತವೆ. ಈ ಮೀನುಗಳು ಈ ಶೈವಲವನ್ನು ತಿನ್ನೋಕೆ ಬಂದಾಗ ಆ ಚಿಕ್ಕ ಮೀನನ್ನು ತಿನ್ನೋಕ್ಕೆ ದೊಡ್ಡ ಮೀನುಗಳು ಬರ್ತವೆ. ದೊಡ್ಡ ಮೀನು ಬಂದಾಗ ಇಲ್ಲಿ ಈ ಭಾಗದಲ್ಲಿ ಏನಾಗುತ್ತೆ, ಮತ್ಸ್ಯೋದ್ಯಮ ಅತಿಯಾಗಿ ಅಭಿವೃದ್ಧಿ ಆಗುತ್ತೆ. ಹೀಗೆ ನಿಮಗೆ ಈ ಭಾಗ ಗೊತ್ತಾಯಿತು. ನಂತರ ನೋಡಿ, ಗಲ್ಫ್ ಸ್ಟ್ರೀಮ್ ಮುಂದೆ ಹೋದ ಕೂಡಲೇ ಲ್ಯಾಬ್ರಡಾರ್ ಕರೆಂಟ್, ಈ ಗಲ್ಫ್ ಸ್ಟ್ರೀಮ್ ಮತ್ತು ಲ್ಯಾಬ್ರಡಾರ್ ಕರೆಂಟ್ ಆದ ಕೂಡಲೇ ನಂತರ ನೀವು ಮುಂದೆ ಹೋದರೆ ಇದೇ ಕರೆಂಟನ್ನು, ಗಲ್ಫ್ ಸ್ಟ್ರೀಮನ್ನು ಇಲ್ಲಿ ಮುಂದೆ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತೇಳಿ ಕರಿತೀವಿ, ಅಥವಾ ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ನೆನ್ಪಿಟ್ಕೊಳ್ಳಿ, NAD. ಈ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಏನಾಗುತ್ತೆ, ಮುಂದೆ ಹೋಗುತ್ತೆ. ಮುಂದೆ ಹೋದಾಗ ಈ ಭಾಗದಲ್ಲಿ ಏನಿರುತ್ತೆ, ನೀರು, ಈ ಭಾಗದಲ್ಲಿ ನೀರು ಕೋಲ್ಡ್ ಆಗಿರುತ್ತೆ. ಈ ಕೋಲ್ಡ್ ನೀರಿನ ಜೊತೆ ಇದು ಸಂಪರ್ಕ ಬಂದಾಗ ಇಲ್ಲಿ ಒಂದು ಬ್ಯಾಂಗ್ ನಿರ್ಮಾಣ ಆಗುತ್ತೆ. ಕೋಲ್ಡ್ ನೀರು ಮತ್ತು ಬಿಸಿ ನೀರು ಕುಡಿದ್ರೆ ಏನಾಗುತ್ತೆ, ಕೋಲ್ಡ್ ನೀರು ಬಿಸಿ ನೀರು ಕುಡಿದರೆ ಈ ಭಾಗನೂ ಸಹಿತ ಒಂದು ರೀತಿಯ ಮೀನಿನ ಒಂದು ಪ್ರದೇಶ, ಬ್ಯಾಂಕ್ ಆಗುತ್ತೆ. ಅದನ್ನು ನಾವು ಏನಂತೀವಿ, ಡಾಗರ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಇದು ಯಾವ ಬ್ಯಾಂಕು, ಗ್ರ್ಯಾಂಡ್ ಬ್ಯಾಂಕ್, ಜಾರ್ಜ್ ಬ್ಯಾಂಕ್, ಇದು ಡಾಗರ್ ಬ್ಯಾಂಕ್. ಈ ಡಾಗರ್ ಬ್ಯಾಂಕ್ ಇರೋದರಿಂದ ಈ ಭಾಗದಲ್ಲಿ ಮತ್ಸ್ಯೋದ್ಯಮ ತುಂಬ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ನಂತರ ನಾರ್ತ್, ಇಲ್ಲಿ ಗಲ್ಫ್ ಸ್ಟ್ರೀಮ್ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಇದೇ ಗಲ್ಫ್ ಸ್ಟ್ರೀಮು ಕಂಟಿನ್ಯೂ ಆಗಿ ಇಲ್ಲಿ ಬೇರೆ ಹೆಸರನ್ನು ಪಡ್ಕೊಳ್ಳುತ್ತೆ, ಅದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತೇಳಿ ಹೆಸರು ಪಡ್ಕೊಳುತ್ತೆ. ನಂತರ ಮುಂದೆ ಹೋದರೆ ಅದು ಇಲ್ಲಿ ನಾರ್ವೇಜಿಯನ್ ಕರೆಂಟ್ ಅಂತೇಳಿ ಕರಿತೀವಿ. ನಾರ್ವೆ ಉಷ್ಣ ಪ್ರವಾಹ, ನಾರ್ತ್ ಅಟ್ಲಾಂಟಿಕ್ ಉಷ್ಣ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ, ನೆನ್ಪಿಟ್ಕೊಳ್ಳಿ. ಈ ನಾರ್ತ್ ಅಟ್ಲಾಂಟಿಕ್ ಇದನ್ನು ನಾವು ಏನಂತೀವಿ ಅಂದರೆ ಯುರೋಪಿನ ಕಂಬಳಿ ಅಂತೇಳಿ ಕರಿತೀವಿ. ಯಾವುದನ್ನು, ಇದನ್ನು, ಈ ಕರೆಂಟನ್ನು. ಅಲ್ಲಿ ಎಕ್ಸಾಮಲ್ಲಿ ಗಲ್ಫ್ ಸ್ಟ್ರೀಮ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಇತ್ತು ಅಂದರೆ ಅದನ್ನು ನಾವು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟನ್ನು ಯುರೋಪಿನ ಕಂಬಳಿ ಅಂತೇಳಿ ಕರಿತೇವೆ. ಯುರೋಪಿನ ಕಂಬಳಿ. ಕಂಬಳಿ ಅಂತ ಯಾಕೆ ಕರಿತೀವಿ ಅಂದರೆ ನೋಡಿ, ಈ ಭಾಗದಲ್ಲಿ ಇದು ಇರಲಿಲ್ಲ ಅಂದರೆ, ಈ ಪ್ರವಾಹ ಚಲಿಸಲಿಲ್ಲ ಅಂದರೆ ಏನಾಗ್ತಿತ್ತು, ಈ ಭಾಗದಲ್ಲಿ ತುಂಬ ಚಳಿ ಆಗ್ತಿತ್ತು. ತುಂಬ ಚಳಿಯಾಗಿ ಇದೆಲ್ಲ ಮಂಜುಗಡ್ಡೆ ಕೂಡ್ಕೊಂಡ್ಬಿಡ್ತಿತ್ತು. ಈ ಪ್ರವಾಹ ಇಲ್ಲಿ ಬಿಸಿ ನೀರು ಮೇಲೆ ಹೋಗೋದ್ರಿಂದ, ಈ ಭಾಗದ ಬಿಸಿ ನೀರು ಮೇಲೆ ಹೋಗೋದ್ರಿಂದ ಈ ಭಾಗ ಏನಾಗುತ್ತೆ, ಸ್ವಲ್ಪ ಬಿಸಿ ಆಗೋದ್ರಿಂದ ಇದು ತುಂಬ ಬೆಚ್ಚಗಿರುತ್ತೆ. ಆದ್ದರಿಂದ ಇದನ್ನು ಈ ಗಲ್ಫ್ ಸ್ಟ್ರೀಮ್ ಅಥವಾ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್, ಈ ಪ್ರವಾಹವನ್ನು, ಉಷ್ಣ ಪ್ರವಾಹವನ್ನು ಯುರೋಪಿನ ಕಂಬಳಿ ಅಂತೇಳಿ ಕರಿತೇವೆ. ಇದು ಯಾವ ರೀತಿ ಇದೆ ಅಂದರೆ ನೋಡಿ, ಗಡಿಯಾರದ ದಿಕ್ಕಿನಲ್ಲಿದೆ. ನೋಡಿ, ಗಡಿಯಾರದ ದಿಕ್ಕು ಹೀಗಿದೆಯಲ್ವ, ಹೀಗೆ ಗಡಿಯಾರ ಹೀಗೆ ಚಲಿಸುತ್ತೆ, ಇದು ಹೀಗೆ ಚಲಿಸುತ್ತೆ ನೋಡಿ, ಹೀಗೆ ಗಡಿಯಾರದ ದಿಕ್ಕು ಹೀಗೆ ಇದು ಚಲಿಸಿ ಇಲ್ಲಿ ಹೋಗಿ ಇಲ್ಲಿ ಉತ್ತರ ಧ್ರುವದಲ್ಲಿ ಕೊನೆಗೊಳ್ಳುತ್ತೆ. ನಂತರ ಈ ಗಲ್ಫ್ ಸ್ಟ್ರೀಮಿಂಗ್ ಸ್ಟೇಟ್ ಒಂದು ಚಲಿಸುತ್ತೆ, ಒಂದೊಂದು ಶಾಖೆ ಕೆಳಗೆ ಬರುತ್ತೆ, ಇನ್ನೊಂದು ಶಾಖೆ ಕೆಳಗೆ ಬರುತ್ತೆ. ಇಲ್ಲಿ ಈ ಶಾಖೆ ಏನಾಗುತ್ತೆ, ಇಲ್ಲಿ ಕೆಳಗೆ ಬರಬೇಕಾದ್ರೆ ಇದು ಉಷ್ಣ ಪ್ರದೇಶದ ಈ ನೀರು ತಣ್ಣಗಿರೋದ್ರಿಂದ ಇಲ್ಲಿ ತಣ್ಣಗೆ ಆಗಿ ಕೆಳಗಡೆ ಬರೋದ್ರಿಂದ ಈ ಭಾಗದ ಜನರು ಈ ನೀರನ್ನು ಏನಂತಾರೆ, ಶೀತ ಅಂತೇಳಿ ಕರೀತಾರೆ. ಈ ಭಾಗದ ಜನರಿಗೆ ಇದು ಉಷ್ಣ ಆದರೆ ಈ ಭಾಗದ ಜನರಿಗೆ ಇದಕ್ಕೆ ಶೀತ ಅಂತೇಳಿ ಕರೀತಾರೆ. ಯಾಕಂದರೆ ಇಲ್ಲಿ ಸಹಾರಾ ಮರುಭೂಮಿ ಇದೆ. ಈ ಭಾಗವನ್ನು ಅವರು ಶೀತ ಅಂತ ಕರೆದ್ರಿಂದ ಇದನ್ನು ಕೆನರಿ ಶೀತ ಪ್ರವಾಹ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ಇನ್ನೊಂದು ಶೀತ ಪ್ರವಾಹ ಆಯ್ತು. ಈ ಎಲ್ಲ ಶೀತ ಪ್ರವಾಹದ ಜೊತೆಗೆ ಇದೊಂದು ಶೀತ ಪ್ರವಾಹ, ಕೆನರಿ ಶೀತ ಪ್ರವಾಹ. ಇದು ನಿಮಗೆ ಈ ಭಾಗದಲ್ಲಿ ಆಫ್ರಿಕಾದ ಇದು ಪಶ್ಚಿಮ ಭಾಗದಲ್ಲಿ ನಿಮಗೆ ಸಹಾರಾ ಮರುಭೂಮಿ, ಈ ಭಾಗದಲ್ಲಿ ಶೀತ ಪ್ರವಾಹ ಕಂಡುಬರುತ್ತೆ. ಈ ಸರ್ಕಲ್ ನೋಡಿ, ಈ ರೀತಿ ಹೋಗಿ ಇಲ್ಲಿಂದ ಬಂದು ಮತ್ತೆ ಈ ರೀತಿ ಹೋಗುತ್ತೆ, ಇದೊಂದು ಸರ್ಕಲ್ ಆಗುತ್ತೆ. ಇದನ್ನು ನಾವು ಗಾಯ್ರೆ ಅಂತೇಳಿ ಕರಿತೇವೆ. ಗಾಯ್ರೆ
ಇದು ಒಂದು ಗಾಯರೆ. ಇದು ಯಾವ ದಿಕ್ಕಿನಿಂದ ಚಲಿಸುತ್ತೆ, ಯಾವ ರೀತಿ ಚಲಿಸುತ್ತೆ? ಕ್ಲಾಕ್ ವೈಸ್ ಅಥವಾ ಗಡಿಯಾರದ ದಿಕ್ಕಿನಲ್ಲಿ ಚಲಿಸುತ್ತೆ. ನಂತರ ನಾವು ಅಟ್ಲಾಂಟಿಕ್ ಈ ಭಾಗ ಆಯಿತು. ಈಗ ಅಟ್ಲಾಂಟಿಕ್ನ ಈ ಭಾಗ ನೋಡು. ಇದು ಅಟ್ಲಾಂಟಿಕ್ ದಕ್ಷಿಣದಲ್ಲಿರೋದ್ರಿಂದ ಇದನ್ನು ಈ ಪ್ರವಾಹನ ಸೌತ್ ಅಟ್ಲಾಂಟಿಕ್ ಇಕ್ವಟೋರಿಯಲ್ ಕರೆಂಟ್ ಅಥವಾ ದಕ್ಷಿಣ ಅಟ್ಲಾಂಟಿಕ್ ಭೂಮಧ್ಯ ಪ್ರವಾಹ, ಇದು ಒಂದು ಉಷ್ಣ ಪ್ರವಾಹ. ಈ ಉಷ್ಣ ಪ್ರವಾಹ ನೋಡಿ, ಗಾಳಿ ಈ ಕಡೆಯಿಂದ ಈ ಕಡೆ ಬೀಸುತ್ತೆ. ಈ ಕಡೆ ಬೀಸೋದ್ರಿಂದ ಇದು ಏನಾಗುತ್ತೆ, ಪ್ರವಾಹ ಈ ಕಡೆ ಇರುತ್ತೆ. ಈ ಕಡೆ ಬಂದು ಇಲ್ಲಿ ಬಂದ ಕೂಡಲೇ ಈ ಭಾಗದಲ್ಲಿ ಬ್ರೆಜಿಲ್ ದೇಶ ಇದೆ. ಈ ಭಾಗದಲ್ಲಿ ಏನಿದೆ, ಬ್ರೆಜಿಲ್ ದೇಶ ಇದೆ. ಈ ಬ್ರೆಜಿಲ್ ದೇಶದಿಂದ ಕೆಳಗೆ ಹೋಗೋದ್ರಿಂದ ಇದನ್ನು ಏನಂತಾರೆ, ಬ್ರೆಜಿಲ್ ಉಷ್ಣ ಪ್ರವಾಹ. ನೆನ್ಪಿಟ್ಕೊಳ್ಳಿ, ಬ್ರೆಜಿಲ್ ಉಷ್ಣ ಪ್ರವಾಹ, ಬ್ರೆಜಿಲ್ ಕರೆಂಟ್, ಬ್ರೆಜಿಲ್ ಹಾಟ್ ಕರೆಂಟ್ ಅಥವಾ ಉಷ್ಣ ಪ್ರವಾಹ. ನಂತರ ನಾವು ನೋಡಿ, ಈ ಭಾಗದಲ್ಲಿ ಗಡಿಯಾರದ ದಿಕ್ಕು, ಈ ಭಾಗದಲ್ಲಿ ಬಂದರೆ ನೋಡಿ, ಇದು ಎರಡು ಇಲ್ಲಿ ಸಂಧಿಸ್ತವೆ. ಇಲ್ಲಿನೂ ಅದೇ ರೀತಿ ನಿರ್ಮಾಣ ಆಗುತ್ತೆ. ನಂತರ ಈಗ ಬಂದು ಈ ರೀತಿಯಾಗಿ ಹೋಗಿ ಮತ್ತೆ ಇದೊಂದು ಮೇಲೆ ಹೋಗುತ್ತೆ. ಈ ಬೆನ್ಗುಲ ಕರೆಂಟ್ ಇಲ್ಲಿ ಬಂದ ಕೂಡ ಏನಾಗುತ್ತೆ, ಬಿಸಿ ಆಗುತ್ತೆ. ಯಾವಾಗಲೂ ಜೋಡಿದರೆ ಮಾತ್ರ ಅಲ್ಲಿ ಫಾಗ್ ನಿರ್ಮಾಣ ಆಗುತ್ತೆ. ಇದು ಇಲ್ಲ ಅಂದರೆ ಈ ಭಾಗ, ಈ ನೀರು, ಈ ಕೋಲ್ಡ್ ನೀರು ಇಲ್ಲಿ ಬಂದ್ಬಿಟ್ಟು ಬಿಸಿಯಾಗಿ ಮತ್ತು ಇದ್ರ ಜೊತೆ ಸೇರಿಕೊಂಡು ಮತ್ತೆ ಹಿಂಗೆ ಒಂದು ರೌಂಡ್ ಆಗುತ್ತೆ, ಒಂದು ಗಾಯರೆ ನಿರ್ಮಾಣ ಆಗುತ್ತೆ. ಇದು ಅಟ್ಲಾಂಟಿಕ್ ಓಷನ್. ನಂತರ ನಾವು ಇಲ್ಲಿ ಬಂದರೆ ಇದು ನೋಡಿ, ಇದು ಹಿಂದೂ ಮಹಾಸಾಗರ. ಇದು ತುಂಬ ಇಂಪಾರ್ಟೆಂಟ್. ಏಕೆ ಇಂಪಾರ್ಟೆಂಟ್ ಅಂದರೆ ಇದು ಒಂದು ರೀತಿ ಮಾನ್ಸೂನ್ ವಾಯುಗುಣಕ್ಕೆ ಒಳಪಟ್ಟಿದೆ. ಮಾನ್ಸೂನ್ ವಾಯುಗುಣದಿಂದ ನೇರ ಪ್ರಭಾವ ಈ ಪ್ರವಾಹದ ಮೇಲೆ ಬೀಳುತ್ತೆ. ಹೇಗೆಂದರೆ ನೋಡಿ, ನಾವು ಈಗ ಉತ್ತರ ಹಿಂದೂ ಮಹಾಸಾಗರದ ಬಗ್ಗೆ ಅಧ್ಯಯನ ಮಾಡೋಣ. ಉತ್ತರ ಹಿಂದೂ ಮಹಾಸಾಗರದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನೋಡಿ, ಇದು ಸಾಮಾನ್ಯವಾಗಿ ಹರಿಯುವಂಥ ಪ್ರವಾಹಗಳು ಯಾವಾಗಲೂ ಉಷ್ಣವಾಗಿರ್ತವೆ. ಇದು ಉಷ್ಣ ಪ್ರವಾಹ. ಇದು ಹರಿಬೇಕಾದ್ರೆ ನೋಡಿ, ಇಲ್ಲಿಂದ ಬರುತ್ತೆ ಇದು ನಾರ್ತ್ ಪೆಸಿಫಿಕ್ ಸಾಗರದಿಂದ ಉತ್ತರ ಪೆಸಿಫಿಕ್ ಸಾಗರದ ಭೂಮಧ್ಯ ಉಷ್ಣ ಪ್ರವಾಹ. ಇದು ಏನಾಗುತ್ತೆ, ಬಿಸಿಯಾದ ನೀರು ಹಿಂಗೆ ಹರಿತಾ ಬಂದು ಇಲ್ಲಿ ಈ ಭಾಗದಲ್ಲಿ ಕೆಲ್ವಿನ್ ಅಂತೇಳಿ ಹೆಸರು ಪಡ್ಕೊತಾರೆ. ಕೆಲ್ವಿನ್ ಹೆಸರು ಪಡ್ಕೊಂಡು ಕೆಲ್ವಿನ್ ಇದು 3-4 ಶಾಖೆಯಾಗಿ ವಿಭಜನೆ ಹೊಂದುತ್ತೆ. ಒಂದು ಶಾಖೆ ನೋಡಿ ಮೇಲೆ ಹೋಗುತ್ತೆ. ಕೆಲ್ವಿನ್ ಇಲ್ಲಿ ಬಂದು ಈ ಶಾಖೆ ಏನಾಗುತ್ತೆ, ಮೇಲೆ ಹೋಗುತ್ತೆ. ಇದನ್ನು ನಾವು ಕಿರೋಶಿಯೋ ಕರೆಂಟ್ ಅಥವಾ ಕಿರೋಶಿಯೋ ಉಷ್ಣ ಪ್ರವಾಹ. ಇದು ಜಪಾನ್ನ ಪೂರ್ವ ಭಾಗದಲ್ಲಿದೆ. ಕಿರೋಶಿಯೋ ಉಷ್ಣ ಪ್ರವಾಹ. ಇದು ಕೆಲ್ವಿನ್ನ ಒಂದು ಶಾಖೆ. ಈ ಕೆಲ್ವಿನ್ ಶಾಖೆ ಮುಂದೆ ಕಂಟಿನ್ಯೂ ಆಗುತ್ತೆ. ಕೆಲ್ವಿನ್ ಶಾಖೆ ಒಂದು ಕೆಳಗೆ ಬಂದು ಈ ಕಡೆ ಬಂದು ಇದೇನು ಬರುತ್ತಲ್ವ, ಇದು ದಕ್ಷಿಣ ಹಿಂದೂ ಮಹಾಸಾಗರದ ಭೂಮಧ್ಯ ಉಷ್ಣ ಪ್ರವಾಹ, ಸೌತ್ ಇಂಡಿಯನ್ ಓಷನ್ ಇಕ್ವಟೋರಿಯಲ್ ಕರೆಂಟ್. ಇದು ಉತ್ತರ ಹಿಂದೂ ಮಹಾಸಾಗರ, ದಕ್ಷಿಣ ಹಿಂದೂ ಮಹಾಸಾಗರ. ಇದೇ ಕೆಲ್ವಿನ್ ಒಂದು ಭಾಗ ಕಿರೋಶಿಯೋ, ಒಂದು ಭಾಗ ಕಂಟಿನ್ಯೂ ಮುಂದೆ ಹೋಗುತ್ತೆ. ಅದು ಏನಾಗುತ್ತೆ, ಹಿಂದೂ ಮಹಾಸಾಗರ ಅಂದರೆ ನಾರ್ತ್ ಇಂಡಿಯನ್ ಓಷಿಯನ್ ಇಕ್ವಟೋರಿಯಲ್ ಕರೆಂಟ್ ಆಗುತ್ತೆ. ಇದೇ ಕೆಲ್ವಿನ್ ಮುಂದೆ ಇಲ್ಲಿ ಬಂದು ಈ ಕೆಲ್ವಿನ್ ಒಂದು ಭಾಗ ಇಲ್ಲಿ ಬರುತ್ತೆ. ಇದನ್ನು ಸೌತ್ ಇಂಡಿಯನ್ ಇಕ್ವಟೋರಿಯಲ್ ಕರೆಂಟ್ ಅಂತ ಹೇಳ್ತೀವಿ. ಇದೇ ಕೆಲ್ವಿನ್ ಏನಾಗುತ್ತೆ ನೋಡಿ, ಈ ಕೆಲ್ವಿನ್ ಈ ಭಾಗದಿಂದ ಇದೇ ಕೆಲ್ವಿನ್ ಕರೆಂಟ್, ಅದು ಉಷ್ಣ ಪ್ರವಾಹ. ಇಲ್ಲಿಂದ ಸ್ಪೆಸಿಫಿಕ್ ಪ್ರವಾಹ ಆಗಿ ಕೆಲ್ವಿನ್ ಪ್ರವಾಹ ಆಗಿ ಒಂದು ಭಾಗ ಈ ಕಡೆ, ಒಂದು ಭಾಗ ಈ ಕಡೆ, ಒಂದು ಭಾಗ ಈ ಕಡೆ ಬರುತ್ತೆ. ಇಷ್ಟು ತಿಳ್ಕೊರಿ ನೀವು ಸಾಕು. ಈಗ ನಾವು ಕಿರೋಶಿಯೋ ಬಿಟ್ಬಿಡೋಣ. ಈಗ ಇಲ್ಲಿ ಬರೋಣ, ಹಿಂದೂ ಮಹಾಸಾಗರ ಬಂದರೆ ಇದೇನಾಗುತ್ತೆ, ಕಂಟಿನ್ಯೂ ಆಗಿ ಮುಂದೆ ಹೋಗ್ತಾ ಇರುತ್ತೆ. ಹೋಗಬೇಕಾದ್ರೆ ಇಲ್ಲೇನಾಗುತ್ತೆ, ಸೋಮಾಲಿಯಾ ಈ ದೇಶ ಇದೆ, ಅಂದರೆ ಆಫ್ರಿಕಾದ ಒಂದು ಭಾಗ. ಈ ಆಫ್ರಿಕಾ ಭಾಗ ಟಚ್ ಆಗಿ ಇದು ಈ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗೋದಾಗ ಇದನ್ನು ನಾವು ಸೋಮಾಲಿಯಾ ಉಷ್ಣ ಪ್ರವಾಹ ಅಂತೇಳಿ ಕರಿತೀವಿ. ಸೋಮಾಲಿಯಾ ಉಷ್ಣ ಪ್ರವಾಹ. ನಂತರ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಕೆಳಗೆ ಡೌನ್ ಬರುತ್ತೆ.
ಡೌನ್ ಬಂದುಬಿಟ್ಟು ಮತ್ತು ಈ ಕಡೆ ಬಂದುಬಿಟ್ಟು ಈ ಕಡೆ ಹೋಗುತ್ತೆ. ಒಂಥರ ಎಮ್ ಆಕಾರದಲ್ಲಿ ಈ ರೀತಿಯಾಗಿ ಎಮ್ ಆಕಾರದಲ್ಲಿ ಚಲಿಸುತ್ತೆ. ಯಾವ ರೀತಿ? ಗಡಿಯಾರದ ದಿಕ್ಕಿನಲ್ಲಿ. ಇದು ಗಡಿಯಾರದ ದಿಕ್ಕಲ್ವಾ? ಈ ರೀತಿಯಾಗಿ ಗಡಿಯಾರ ಹಿಂಗೆ ಚಲಿಸುತ್ತಲ್ವ? ಈ ಗಡಿಯಾರದ ದಿಕ್ಕಿನಲ್ಲಿ ಚಲಿಸುತ್ತೆ. ಚಲಿಸಿ ಮತ್ತೆ ಇದರಲ್ಲಿ ಕೂಡ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ ಚಲಿಸುತ್ತೆ. ಆದರೆ ಇದು ಗಾಯರಿ ಅಂತ ಅನಿಸ್ಕೊಳ್ಳೋದಿಲ್ಲ, ಯಾಕಂದರೆ ಇದು ಎಮ್ ಆಕಾರದಲ್ಲಿರೋದ್ರಿಂದ ಇದನ್ನು ನಾವು ಗಡಿಯಾರದ ದಿಕ್ಕಿನಲ್ಲಿ ಚಲಿಸಿದರೂ ಇದು ಒಂದು ಅಂಕು ಡೊಂಕಾಕಾರ ಅಂತೇಳಿ ಹೇಳ್ಬೋದು. ಈ ರೀತಿ ಚಲಿಸಿ ಇದು ಒಂದು ಉತ್ತರ ಹಿಂದೂ ಮಹಾಸಾಗರದ ಒಂದು ರೋಟೇಷನ್. ಈ ರೀತಿ ಚಲಿಸ್ಬೇಕಾದ್ರೆ ನೋಡಿ, ಸೋಮಾಲಿಯಾ ಕರೆಂಟ್ ಒಂದ್ಸಲ ಏನಾಗುತ್ತೆ, ಅದು ಈ ರೀತಿ ಚಲಿಸೋಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿ ಅಂದರೆ ಉಲ್ಟಾ ಎಮ್. ಈ ರೀತಿ ಅಂದರೆ ಇದೇನು ಹಿಂಗೆ ಬರುತ್ತಲ್ವ, ಹಿಂಗೆ ಹೋಗುತ್ತೆ. ಯಾವಾಗ ಇದು ಹಿಂಗಾಗುತ್ತೆ ಅಂದರೆ ಸೂರ್ಯ ಈ ಭಾಗದಲ್ಲಿದ್ದಾಗ, ಸೂರ್ಯ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಈ ಭಾಗದಲ್ಲಿ, ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಸೂರ್ಯ ಇದ್ದಾಗ ಇಲ್ಲಿ ಸೂರ್ಯ ಇದ್ದಾಗ ಇದು ನಡೆಯುತ್ತೆ. ಯಾವ ದಿನ? ಜೂನ್, ಜುಲೈ, ಆಗಸ್ಟ್ ಆ ಟೈಮಲ್ಲಿ ಈ ರೀತಿ ಹೋಗುತ್ತೆ. ಅದೇ ಡಿಸೆಂಬರ್, ಜನವರಿ, ಫೆಬ್ರವರಿಗೆ ಇದು ಸೋಮಾಲಿಯಾ ಕರೆಂಟ್ ಹಿಂಗೆ ಹೋಗಲ್ಲ, ವಾಪಸ್ ಉಲ್ಟಾ ಬರುತ್ತೆ. ಹಿಂಗೆ ಬರುತ್ತೆ, ಈ ಕಡೆ ಬರುತ್ತೆ ಉಲ್ಟಾ. ಇದು ಹಿಂಗಿರಲ್ಲ, ಉಲ್ಟಾ ಬರುತ್ತೆ. ಇದೇ ಒಂದು ನಿಮಗೆ ತುಂಬ ಇಂಪಾರ್ಟೆಂಟ್. ಸೋಮಾಲಿಯಾ ಕರೆಂಟ್ ಜೂನ್, ಜುಲೈ ಭಾಗದಲ್ಲಿ ಮೇಲ್ಗಡೆ ಹೋದರೆ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಕೆಳಗಡೆ ಬರುತ್ತೆ. ಕಾರಣ ಸೂರ್ಯ ಇಲ್ಲಿದ್ದವ ಕೆಳಗೆ ಬರ್ತಾನೆ. ಕೆಳಗೆ ಬಂದಾಗ ಇದು ಉಲ್ಟಾ ಆಗುತ್ತೆ. ಇದು ಯಾಕಂದರೆ ಮಾನ್ಸೂನ್ನ ನೇರ ಪರಿಣಾಮದಿಂದ ಈ ರೀತಿ ಆಗುತ್ತೆ. ಇದೊಂದು ನಿಮಗೆ ಗೊತ್ತಾಯಿತು. ನಂತರ ಇಲ್ಲಿ ಬಂದರೆ ಸೌತ್, ದಕ್ಷಿಣದಲ್ಲಿ. ಇದನ್ನು ಮತ್ತೆ ನಾನು ಬೇಕು ಅಂದರೆ ಡೀಟೇಲಾಗಿ ಇನ್ನೊಂದು ಬಾರಿ ತಿಳಿಸ್ತೀನಿ. ಇದು ಕೆಳಗೆ ಬಂದರೆ ಸೌತ್ ಇಂಡಿಯನ್ ಇಕ್ವೇಟೋರಿಯಲ್ ಕರೆಂಟ್. ಈ ಭಾಗ ಕಂಟಿನ್ಯೂ ಆಗಿ ಹಿಂಗೆ ಬಂದರೆ ನೋಡಿ, ಇಲ್ಲಿ ಮೊಜಾಂಬಿಕ್ ಚಾನಲ್ ಇದೆ. ಮೊಜಾಂಬಿಕ್ ಕಡಲ್ಗಾಲುವೆ. ಈ ಕಡಲ್ಗಾಲುವೆ ಮೂಲಕ ಅಗುಲಾಸ್ ಏನು ಹೋಗುತ್ತಲ್ವ, ಇದು ಅಗುಲಾಸ್ ಉಷ್ಣ ಪ್ರವಾಹ. ನೆನ್ಪಿಟ್ಕೊಳ್ಳಿ, ಅಗುಲಾಸ್ ಉಷ್ಣ ಪ್ರವಾಹ. ಇದೇನು ಬರುತ್ತಲ್ಲ ಭೂಮಧ್ಯದಿಂದ ಇಲ್ಲಿ ಟಚ್ ಆಗಿ ಕೆಳಗೆ ಬರುತ್ತೆ. ಕೆಳಗೆ ಬಂದಾಗ ಇದನ್ನು ಅಗುಲಾಸ್ ಉಷ್ಣ ಪ್ರವಾಹ ಅಂತೇಳಿ ಕರಿತೀವಿ. ಅಗುಲಾಸ್ ಅಂತ ಯಾಕೆ ಕರಿತೀವಿ ಅಂದರೆ ದಕ್ಷಿಣದ ತುದಿ ಇಲ್ಲಿ ಅಗುಲಾಸ್ ಅಂತೇಳಿ ಕಂಡು ಬರುತ್ತೆ. ಅದನ್ನು ಅಗುಲಾಸ್ ಉಷ್ಣ ಪ್ರವಾಹ ಅಂತೇಳಿ ಕರಿತಿದ್ದೀವಿ. ಆಯಿತು. ಈಗ ಹಿಂದೂ ಮಹಾಸಾಗರದಾಯಿತು, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಆಯಿತು. ಈಗ ಪೆಸಿಫಿಕ್ ನೋಡಿ, ಇದು ಅಲಾಸ್ಕಾ. ಈ ಭಾಗ ಇಲ್ಲಿದೆ ನೋಡಿ. ಇದೇನು ಕಂಡು ಬರುತ್ತಲ್ವಾ, ಇದು ಸೇಮ್ ಇದೆ. ಇದು ನಿಮಗೇನು ಕಂಡು ಬರುತ್ತಲ್ವ, ಇದೇ ಭಾಗ. ಈ ಪ್ರವಾಹಗಳು, ಉಷ್ಣ ಪ್ರವಾಹಗಳು ಈ ಭಾಗದಲ್ಲೇ ಇರ್ತವೆ. ನೆನ್ಪಿಟ್ಕೊಳ್ಳಿ, ಈ ಭಾಗದಲ್ಲೇ ಉಷ್ಣ ಪ್ರವಾಹಗಳು ಇರ್ತವೆ. ಇದೇ ಉಷ್ಣ ಪ್ರವಾಹ. ಇದನ್ನ ಹೆಸರು ಏನಂತ ಕರಿತೀವಿ? ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್, ನಾರ್ತ್ ಪೆಸಿಫಿಕ್ ಇಕ್ವೇಟೋರಿಯಲ್ ಕರೆಂಟ್ ಅಥವಾ ಉತ್ತರ ಪೆಸಿಫಿಕ್ ಭೂಮಧ್ಯ ಉಷ್ಣ ಪ್ರವಾಹ. ಇದು ಕೆಳಗೆ ದಕ್ಷಿಣ ಪೆಸಿಫಿಕ್ ಭೂಮಧ್ಯ ಉಷ್ಣ ಪ್ರವಾಹ. ಈ ರೀತಿಯಾಗಿ ಎರಡು ನಾವು ಹೇಳ್ಬೋದು. ಈ ಪೆಸಿಫಿಕ್ ಹಿಂಗೆ ಬಂದುಬಿಟ್ಟು ಇಲ್ಲಿ ಕೆಲ್ವಿನ್ ಅಂತ ಹೆಸರು ಪಡೆಯುತ್ತೆ. ಇದೇ ಉಷ್ಣ ಪ್ರವಾಹ ಕೆಲ್ವಿನ್ ಅಂತೇಳಿ ಹೆಸರು ಪಡೆಯುತ್ತೆ. ಈ ಕೆಲ್ವಿನ್ ಅಂತ ಹೆಸರು ಪಡೆದ್ಬಿಟ್ಟು ಕಿರೋಶಿಯೋದಿಂದ ಮುಂದೆ ಹೋಗುತ್ತೆ. ಈ ರೀತಿ ಮುಂದೆ ಹೋಗಬೇಕಾದ್ರೆ ಇಲ್ಲಿ ಬಂದು ಈ ಕಡೆ ಬನ್ನಿ. ಹೀಗೆ ಮುಂದೆ ಬಂದು
ಏನಾಗುತ್ತೆ, ಈ ಕಡೆ ಹೋಗುತ್ತೆ, ಒಂದು ಈ ಕಡೆ ಬರುತ್ತೆ. ಒಂದು ಈ ಕಡೆ ಹೋಗ್ತೀವಲ್ಲ, ಇದು ಅಲಾಸ್ಕಾ ಉಷ್ಣ ಪ್ರವಾಹ. ಇದು ಅಲಾಸ್ಕಾ ಉಷ್ಣ ಪ್ರವಾಹ. ಇದು ಕ್ಯಾಲಿಫೋರ್ನಿಯಾ ಶೀತ ಪ್ರವಾಹ. ಕ್ಯಾಲಿಫೋರ್ನಿಯಾ ಶೀತ ಪ್ರವಾಹ. ಕ್ಯಾಲಿಫೋರ್ನಿಯಾ ಶೀತ ಪ್ರವಾಹ ಬರ್ಕೊಂಬಿಡ್ರಿ. ಇದು ಕ್ಯಾಲಿಫೋರ್ನಿಯಾ ಶೀತ ಪ್ರವಾಹ. ಇದು ಅಲಾಸ್ಕಾ ಉಷ್ಣ ಪ್ರವಾಹ. ನೆನ್ಪಿಟ್ಕೊಳ್ಳಿ, ಅಲಾಸ್ಕಾ ಉಷ್ಣ ಪ್ರವಾಹ. ಇಲ್ಲಿ ಒಂದು ಜನಸಂಖ್ಯೆ ಜಾಸ್ತಿ ಅಲಾಸ್ಕಾದಲ್ಲಿ, ದಕ್ಷಿಣ ಭಾಗದಲ್ಲೇ ಇದ್ದಾರೆ. ಆದ್ದರಿಂದ ಈ ಇದನ್ನು ಉಷ್ಣ ಪ್ರವಾಹ ಅಂತಲೇ ಹೇಳ್ತಾರೆ. ಇದು ಅಲಾಸ್ಕಾ. ಇದು ಕಿರೋಶಿಯೋ ಪ್ರವಾಹದ ಕಂಟಿನ್ಯೂಸ್ ಆಗಿ ಹಿಂಗೆ ಬಂದು ಈ ಕಡೆ ಅಲಾಸ್ಕಾ ಬರುತ್ತೆ. ಇದೇನು ಕೆಳಗೆ ಬರುತ್ತಲ್ವ, ಕ್ಯಾಲಿಫೋರ್ನಿಯಾ ಕರೆಂಟ್ ಈ ಭಾಗದಲ್ಲಿ ಸೇರಿಬಿಟ್ಟು ಮತ್ತೆ ಕರೆಕ್ಟಾಗಿ ಈ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಮುಂದೆ ಬರುತ್ತೆ. ಇದೇ ಮುಂದೆ ಹೋಗುತ್ತೆ ಅಲ್ಲಿ ಆ ಭಾಗದಲ್ಲಿ. ನಂತರ ಇದು ಉತ್ತರ ಪೆಸಿಫಿಕ್ ಭೂಮಧ್ಯ ಉಷ್ಣ ಪ್ರವಾಹ ಅಂದ್ಕೊಳ್ಳೆ ಕೆಳಗೆ ಬಂದರೆ ದಕ್ಷಿಣ ಪೆಸಿಫಿಕ್ ಭೂಮಧ್ಯ ಉಷ್ಣ ಪ್ರವಾಹ. ಇದು ಹೀಗೆ ಚಲಿಸ್ತಾ ಬರಬೇಕಾದ್ರೆ ಇಲ್ಲಿ ಆಸ್ಟ್ರೇಲಿಯಾ ಇದೆಯಲ್ಲ, ಈ ಆಸ್ಟ್ರೇಲಿಯಾದ ಈ ಭಾಗಕ್ಕೆ ಟಚ್ ಆಗಿ ಕೆಳಗೆ ಬರುತ್ತೆ. ಇದನ್ನು ಈಸ್ಟ್ ಆಸ್ಟ್ರೇಲಿಯಾ ಉಷ್ಣ ಪ್ರವಾಹ. ನೋಡಿ, ಆಸ್ಟ್ರೇಲಿಯಾದಲ್ಲಿ 2 ಪ್ರವಾಹಗಳು, ಒಂದು ಉಷ್ಣ ಪ್ರವಾಹ, ಒಂದು ಶೀತ ಪ್ರವಾಹ. ಶೀತ ಪ್ರವಾಹ ಈ ಕಡೆಯಿಂದ ಹಿಂಗೆ ಬಂದರೆ ಉಷ್ಣ ಪ್ರವಾಹ ಈ ಕಡೆಯಿಂದ ಕೆಳಗೆ ಬರುತ್ತೆ. ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಭೂಮಧ್ಯ ರೇಖೆಯಿಂದ ಕೆಳಗೆ ಬರೋದು ಉಷ್ಣವಾಗಿರ್ತವೆ, ಇಲ್ಲಿಂದ ಈ ಮೇಲೆ ಹೋಗೋದು ಶೀತವಾಗಿರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಅದು ಇಲ್ಲಿ ನೋಡಿ, ಇಲ್ಲೇನೋ ಬರೆದಿದ್ದೀನಲ್ವ, CPEC ಅಂತೇಳಿ, ಕೌಂಟರ್ ಪೆಸಿಫಿಕ್ ಇಕ್ವಟೋರಿಯಲ್ ಕರೆಂಟ್. ವಿರುದ್ಧ ಪ್ರವಾಹ ಅಂದರೆ ನೋಡಿ, ಇವೆರಡು ಪ್ರವಾಹ ಈ ಕಡೆಯಿಂದ ಈ ಕಡೆ ಹೋದರೆ ಈ ಕಡೆಯಿಂದ ಈ ಕಡೆ ಹೋಗಿ ಚಲಿಸಿದರೆ ಈ ಪ್ರವಾಹ ಏನಾಗುತ್ತೆ, ಈ ಕಡೆಯಿಂದ ಈ ಕಡೆ ಚಲಿಸುತ್ತೆ. ನೋಡಿ, ಈ ಕಡೆ ಚಲಿಸುತ್ತೆ. ಇದು ವಿರುದ್ಧ ಪ್ರವಾಹ. ಇದನ್ನು ಸಹಿತ ಉಷ್ಣ ಪ್ರವಾಹನೇ. ಇದನ್ನು ನಾವು ಪೆಸಿಫಿಕ್ ಸಾಗರದಲ್ಲಿರೋದ್ರಿಂದ ಪೆಸಿಫಿಕ್, ಹಿಂದೂ ಮಹಾಸಾಗರದಲ್ಲಿದ್ದರೆ ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರದಲ್ಲಿದ್ದರೆ ಅಟ್ಲಾಂಟಿಕ್ ಸಾಗರ. ಈ ರೀತಿಯಾಗಿ ಇದು ಇವೆರಡರ ನಡುವೆ ಕೌಂಟರ್ ಪೆಸಿಫಿಕ್ ಇಕ್ವಟೋರಿಯಲ್ ಕರೆಂಟ್, ಕೌಂಟರ್ ಇಂಡಿಯನ್ ಓಷನ್ ಇಕ್ವಟೋರಿಯಲ್ ಕರೆಂಟ್, ಕೌಂಟರ್ ಅಟ್ಲಾಂಟಿಕ್ ಓಷನ್ ಇಂಡಿಯನ್ ಓಷನ್, ಅಟ್ಲಾಂಟಿಕ್ ಓಷನ್ ಕರೆಂಟ್. ಈ ರೀತಿಯಾಗಿ ನಿಮಗೆ ಸಾಗರದ ಪ್ರವಾಹಗಳು ಗೊತ್ತಾಯಿತು. ಏನಾದರೂ ಡೌಟ್ ಇದ್ದರೆ ಕೇಳಿ. ಇನ್ನೊಂದು ಬಾರಿ ಪ್ರತಿಯೊಂದು ಸಮುದ್ರದ ಬಗ್ಗೆ, ಪ್ರತಿಯೊಂದು ಸಾಗರದ ಪ್ರವಾಹಗಳನ್ನು ಇನ್ನೂ ಡೀಪಾಗಿ ಅಧ್ಯಯನ ಮಾಡೋಣ ಅಂತ